ವೆರಿ ಗುಡ್ ಮಾರ್ನಿಂಗ್ ಎಲ್ಲ KCET ನೀಟ್ ವಿದ್ಯಾರ್ಥಿಗಳೇ. ಓಕೆ, ಎಲ್ಲ BSNS ಆಗಿರ್ಬೋದು, BPT ಎಲ್ಲ ವಿದ್ಯಾರ್ಥಿಗಳು ಆಲ್ಮೋಸ್ಟ್ ಆಲ್ ಸೆಕೆಂಡ್ PUC ಮುಗಿದವರು. ಓಕೆ, ಸೊ ಇವಾಗ KCETದು ನೆಕ್ಸ್ಟ್ ಪ್ರೊಸೀಜರ್ ಏನಿದೆ, ಅದ್ರ ಜೊತೆಗೆ ಏನಂತಂದರೆ ನೀಟ್ ಅವ್ರದ್ದು ಏನಾಗಿದೆ, ಓಕೆ, ಇವೆಲ್ಲ ಕೂಡ ಮಾಹಿತಿಯನ್ನು ಡಿಸ್ಕಸ್ ಮಾಡೋಣ ಅಂತ. ಓಕೆ, ಮತ್ತು KR ನಂಬರ್ ಕೂಡ ನಿಮಗೆ ಡಿಸ್ಪ್ಲೇ ಮಾಡ್ತೀನಿ, ಒರಿಜಿನಲ್ ನಂಬರ್ ಇದು. ಸೊ ನಿಮಗೆ ಕಾಂಟ್ಯಾಕ್ಟ್ ಮಾಡಿ 100% ಅವರು ನಿಮಗೆ ರಿಪ್ಲೈ ಮಾಡ್ತಾರೆ. ಓಕೆ, ಫಸ್ಟ್ ಆಫ್ ಆಲ್ UGCTಯಲ್ಲಿ ರೀಸೆಂಟಾಗಿ ಅಂಗವಿಕಲರಿಗೆ ಸೊ ಅದು ವೈದ್ಯಕೀಯ ತಪಾಸಣೆ ಇದೆ. ಸೊ ಯಾರ್ಯಾರು ಫಿಸಿಕಲ್ ಹ್ಯಾಂಡಿಕ್ಯಾಪ್ಟ್ ಇದ್ದೀರಾ, ಸೊ ಯು ಕ್ಯಾನ್ ಗೋ ಟು ದ್ಯಾಟ್ ಆ್ಯಂಡ್ ವೆರಿಫಿಕೇಶನ್ ಮಾಡ್ಸ್ಕೊಂಡು ಬನ್ನಿ. ಸೊ ಇದು ಸ್ವಲ್ಪ ಟೈಮ್ ತೆಗೆದುಕೊಳ್ಳುತ್ತೆ ಅಲ್ವಾ. ಸೊ ಇದು ನಿಮಗೆ ಆಪ್ಷನಿಟಿಗೆ ಕೂಡ ಸ್ವಲ್ಪ ಎಫೆಕ್ಟ್ ಆಗುತ್ತೆ. ಓಕೆ, ಸೊ ಅದ್ರ ಜೊತೆಗೆ ಏನಂತಂದರೆ ಇವಾಗ ಏನು ಕೌನ್ಸಿಲಿಂಗ್ ಬಗ್ಗೆ ವೆರಿಫಿಕೇಶನ್ ಸ್ಲಿಪ್ ಇದೆಯಲ್ಲ ಮತ್ತು ಸೀಕ್ರೆಟ್ ಕೀ ಇವೆರಡೂ ಕೂಡ ನಿಮಗೆ ಯಾವಾಗ ಬರುತ್ತಪ್ಪ ಅಂದರೆ ಎಕ್ಸಾಕ್ಟ್ ಡೇಟನ್ನು ಕೂಡ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಅದ್ರ ಜೊತೆಗೆ ಏನು ಮಾಡಬೇಕು ಹಾಗಾದರೆ, ಇವಾಗ ಫ್ರೀ ಇದ್ದೀರಾ ತಾನೇ, ಸೊ ಒಂದು 2 ವಾರ 1 ವಾರ ಫ್ರೀ ಇರ್ತೀರ, ಏನು ಮಾಡಬೇಕು ಹಾಗಾದರೆ ಈ ಟೈಮಲ್ಲಿ ಹೇಗೆ ನಾವು ಯೂಸ್ಫುಲ್ ಆಗಿ ತೊಗೋಬೇಕಂತ ಈ ವಿಡಿಯೋದಲ್ಲಿ ಕೂಡ ಇನ್ಫಾರ್ಮೇಷನ್ ಇರುತ್ತೆ. ಸೊ ಫಸ್ಟ್ ಟೈಮ್ ಚಾನಲ್ಗೆ ವಿಸಿಟ್ ಮಾಡಿದ್ರೆ ತಪ್ಪದೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಸೊ ನೀಟ್ ಅವ್ರದ್ದು ಸ್ವಲ್ಪ ಇದು ಡೆಲಿಕೇಟ್ ಆಗಿದೆ. ನೀಟದ ಸಪ್ರೇಟ್ ವಿಡಿಯೋ ನಾನು ಇವಾಗ ಇನ್ನೊಂದು ಕೆಲವು ಕ್ಷಣಗಳಲ್ಲಿ ಸೆಂಡ್ ಆಗುತ್ತೆ ನೋಡಿ. ಸೊ ಸಾಕಷ್ಟು ಜನ ವಾಟ್ಸಪ್ ಬಗ್ಗೆ ಕೇಳಿದ್ದೀರಾ. ಸೊ ನಾನು ಕಮೆಂಟಲ್ಲಿ ಹಾಕಿರ್ತೇನೆ, ಜಾಯ್ನ್ ಆಗಿ, ಯಾರೂ ಜಾಯ್ನ್ ಆಗಿಲ್ಲ. ಎಲ್ಲ ಕೂಡ ಒಂದಾಗಿದ್ದರೆ ಮುಂದೆ ಏನಾದರೂ ನಿಮಗೆ ಪ್ರಾಬ್ಲಮ್ ಆದರೆ ಕೌನ್ಸಿಲಿಂಗಲ್ಲಿ ನಿಮ್ಮ ಫ್ರೆಂಡ್ಸ್ ಕೂಡ ರಿಪ್ಲೈ ಮಾಡ್ತಾರೆ, ನಾನು ಕೂಡ ರಿಪ್ಲೈ ಮಾಡ್ತೇನೆ. ಒಗ್ಗಟ್ಟಾಗಿರೋಕ್ಕೆ. ಓಕೆ, ಇನ್ನೂ ಕೂಡ ಸ್ಕಾಲರ್ಶಿಪ್ ಕೂಡ ಸಾಕಷ್ಟು ನಿಮಗೆ ಅಲ್ಲಿ ಶೇರ್ ಮಾಡಲಿಕ್ಕೆ. ಓಕೆ, ಸೊ ಮೆಡಿಕಲ್ ಡೆಂಟಲ್ ವೇಟಿಂಗ್ ಫಾರ್ ನೀಟ್ ವೆನ್ ವಿಲ್ ದಿ ಗೆಟ್ ದ ರ್ಯಾಂಕಿಂಗ್ ಅಂತ ತೋರಿಸ್ತಾ ಇದ್ದೀರಾ. ಸೊ ಯಾರ್ಯಾರು ರ್ಯಾಂಕಿಂಗ್ ಬಂದಿಲ್ಲ ಅನ್ಸುತ್ತೆ ಇಮೇಲ್ ಮಾಡಿ ಅವರಿಗೆ. ಓಕೆ, ಭಾಳಷ್ಟು ಅಂದರೆ ಸ್ವಲ್ಪ ಜನಕ್ಕೆ ಇನ್ನೂ ಬಂದಿಲ್ಲ ರಿಸಲ್ಟ್. ಓಕೆ, ಸೊ ವಿಚ್ ಕೋರ್ಸ್ ಈಸ್ ಬೆಸ್ಟ್ ಫಾರ್ ಇದರ್ ಇಂಜಿನಿಯರಿಂಗ್ ಆರ್ BSc ಅಗ್ರಿ. ಸೊ ಇದು ಸಪ್ರೇಟ್ ವಿಡಿಯೋ ಇನ್ನೂ ಕೆಲವೇ ಕ್ಷಣಗಳಲ್ಲಿ ಸೆಂಡ್ ಆಗುತ್ತೆ ನೋಡಿ. ಓಕೆ, BSc ಅಗ್ರಿ ಸ್ಕೋಪ್ ಬಗ್ಗೆ ಕಂಪೇರ್ ಟು ಇಂಜಿನಿಯರಿಂಗ್. ಓಕೆ, ನೆಕ್ಸ್ಟು BSc ನರ್ಸಿಂಗ್ ಅಪ್ಲಿಕೇಶನ್ KC ಡೇಟ್. ಇವಾಗ ಏನಾಗಿದೆ BSc ನರ್ಸಿಂಗ್ KCET ಜೊತೆಗೇ ಚಾಲು ಆಗುತ್ತೆ. ಇವೇನು KCET ಸ್ಟಾರ್ಟಿಂಗ್ ರಿಜಿಸ್ಟ್ರೇಷನ್ ಮಾಡ್ತಿರಲ್ಲ, ಸೊ ಸೇಮ್ ಇಲ್ಲಿ ನಿಮಗೆ BSc ನರ್ಸಿಂಗ್ ಕೂಡ ರ್ಯಾಂಕಿಂಗ್ ಕಾಣುತ್ತೆ ಅಂತ ಹೋಪ್. ಸರ್, ಐ ಗಾಟ್ 70,000 ರ್ಯಾಂಕಿಂಗ್ ಇನ್ KCET. ಚೆನ್ನಾಗಿದೆ ನಿಮ್ಮದು ರ್ಯಾಂಕಿಂಗ್ ಕೂಡ, ಸೊ ಟ್ರೈ ಮಾಡಿ, ಚಾನ್ಸ್ ಇದೆ. ಓಕೆ, ನೆಕ್ಸ್ಟ್ ಸರ್, ನೀಟ್ ಹಾಲ್ ಟಿಕೆಟ್ ನಮ್ಗೆ ಕಳೆದಿದೆ ಅಂತ ಹೇಳ್ತಾ ಇದ್ದೀರಾ. ಓಕೆ, ಯಾಕೆಂದರೆ ಏನು ಪರವಾಗಿಲ್ಲ, ನೀವು ಹಾಗೇನಾದರೂ ಕಳೆದಿದ್ರೆ, ಯಾಕಂದರೆ ನೀವೆಲ್ಲರೂ ಕೂಡ ಇವಾಗ ಪ್ರೊಸೆಸಲ್ಲಿ ಜಾರಿ ಇರ್ತೀರ. ಬಟ್ ಸ್ಟಿಲ್ ದೆನ್ ಟ್ರೈ ಮಾಡ್ತಾ ಇರಿ. ಅಟ್ಲೀಸ್ಟ್ ಆ ನಂಬರ್ ನಿಮಗೆ ನೋಟ್ ಮಾಡ್ಕೊಂಡಿದ್ರೆ ಸಾಕು. ಓಕೆ, ಅದು ನಿಮ್ಗೆ ಅದ್ರ ಮುಖಾಂತರ ಯು ಕ್ಯಾನ್ ಗೆಟ್ ಯುವರ್ ಅಡ್ಮಿಟ್ ಕಾರ್ಡ್ ಆಲ್ಸೋ. ಓಕೆ, ಸೊ ನೆಕ್ಸ್ಟ್ ಎಲ್ಲ ಕೂಡ ಅಗ್ರಿಕಲ್ಚರ್ ಬಗ್ಗೆ ಒಂದು ಸಪ್ರೇಟ್ ವಿಡಿಯೋ ಬರ್ತಾ ಇದೆ, ವೇಟ್ ಮಾಡಿ. ಓಕೆ, ಸ್ಕಾಲರ್ಶಿಪ್ ಬಗ್ಗೆ ಕೂಡ ಮಾಹಿತಿ ನೀಡ್ತೇನೆ. ಓಕೆ, ಇವಾಗ ಅಡ್ಮಿಷನ್ ಆಗ್ತಿರಲ್ಲ ಅದ್ರ ನಂತರ ನಿಮಗೆ ಮಾಹಿತಿ ಇರುತ್ತೆ. 5,000 ಇಂಜಿನಿಯರಿಂಗ್ ರೂರಲ್ ಕೋಟಾ ಇದೆ. ಸೊ ರಾಮಯ್ಯ ಸಿಗುತ್ತಾ ಅಂತ. ಸೊ ರಾಮಯ್ಯಗೆ ಜಾಸ್ತಿ ಕಟ್ ಆಫ್ ಇದೆ, ಬಟ್ ಸ್ಟಿಲ್ ದೆನ್ ಯು ಕ್ಯಾನ್ ಟ್ರೈ ದ್ಯಾಟ್. ಸಿಗೋಕ್ಕೆ ಎಲ್ಲಿ ಸಿಗುತ್ತೆ ಇದ್ರ ಬಗ್ಗೆ ಇನ್ನೊಂದು ಕೆಲವು ಕ್ಷಣಗಳಲ್ಲಿ ಮಾಹಿತಿ ಶೇರ್ ಮಾಡ್ತೀನಿ. ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ಎಕ್ಸಾಮ್ ಬರೋದಿಲ್ಲ. ಸೊ ನೋಡಿ, ಜನರಲ್ ರ್ಯಾಂಕಿಂಗ್ ಕೂಡ ಬರುತ್ತೆ. ಜನರಲ್ ರ್ಯಾಂಕಿಂಗ್ ಮೇಲೆ ಬೇಸಿಸ್ ಕೂಡ ನೀವು ಚೆನ್ನಾಗಿ ರ್ಯಾಂಕಿಂಗ್ ಇತ್ತಪ್ಪ ಅಂದರೆ ಯುಲ್ ಗೆಟ್ ದ ಅಗ್ರಿಕಲ್ಚರ್ ಸೀಟ್. ಸ್ಟಡಿ ಸರ್ಟಿಫಿಕೇಟ್ಗೆ DDPU ಇರಬೇಕದು, ಮತ್ತು BO ಸೈನ್ ಕಂಪಲ್ಸರಿನಾ ಪ್ಲೀಸ್. ಎಸ್, ಅದು ಸೈನ್ ಮಾಡಿಸ್ಬೇಕು. ನೆಕ್ಸ್ಟು ಚೆನ್ನಾಗಿದೆ ನಿಮ್ಮ ರ್ಯಾಂಕಿಂಗ್, ಟ್ರೈ ಮಾಡಿ ಎಲ್ಲರೂ ಕೂಡ. ಓಕೆ, ಭಾಳ ಜನಕ್ಕೆ ರ್ಯಾಂಕಿಂಗ್ ಸಿಕ್ಕಿದೆ, ಚೆನ್ನಾಗಿ ರ್ಯಾಂಕಿಂಗ್ ಪಡೆದಿದ್ದಾರೆ. ಎಷ್ಟೇ ರ್ಯಾಂಕಿಂಗ್ ಇದ್ರೂ ಕೂಡ ನೀವು ಯು ಡೋಂಟ್ ಲೂಸ್ ಯುವರ್ ಹೋಪ್. ಓಕೆ, ನೆಕ್ಸ್ಟು ಸರ್, BSc ನರ್ಸಿಂಗ್ ಕಾಲೇಜ್ ಎಷ್ಟಿದೆ. ಓಕೆ, ಚೆನ್ನಾಗಿದೆ, ಟ್ರೈ ಮಾಡಿ. ಓಕೆ, ಸೊ ನೆಕ್ಸ್ಟ್ ಏನಪ್ಪ ಅಂದರೆ, ಸೊ ಇವಾಗ ಭಾಳಷ್ಟು ವಿದ್ಯಾರ್ಥಿಗಳ ವೇಟಿಂಗ್ ಇತ್ತು ವೆರಿಫಿಕೇಷನ್ ಸ್ಲಿಪ್ಪು ಸೀಕ್ರೆಟ್ ಕೀ ಬಗ್ಗೆ. ಸೊ ಇನ್ನೂ ಯಾರಿಗೆ ರಿಪ್ಲೈ ಮಾಡಿಲ್ಲ ಕಮೆಂಟಲ್ಲಿ, ಆದಷ್ಟು ಬೇಗ ನಾನು ರಿಪ್ಲೈ ಮಾಡ್ತೀನಿ. ಓಕೆ, ಸೊ ಫೀ ಸ್ಟ್ರಕ್ಚರ್ ಹೌ ಟು ಅನಲೈಸ್ ಅಂತ ಹಾಕಿದ್ದೀರಾ. ಕಟ್ ಆಫನ್ನು ಹಾಕಿ ಫೀ ಸ್ಟ್ರಕ್ಚರ್ ಅನಲೈಸ್ ಮಾಡ್ತೀರಾ. ಅದು ಎಷ್ಟೋ ಇರಲಿ, ನಿಮ್ಗೆ ಸ್ಕಾಲರ್ಶಿಪ್ ಬರುತ್ತಲ್ಲ, ಸೊ ಯು ಕ್ಯಾನ್ ಮ್ಯಾನೇಜ್ ಇಟ್. ಸೊ ನನ್ನ ಹತ್ರ ಅಪ್ಲಿಕೇಶನ್ ಫಾರ್ಮ್ ಫೈನಲ್ ಫಾರ್ಮ್ ಇಲ್ಲ, ಏನು ಮಾಡಬೇಕಂತ ಹೇಳ್ತಾ ಇದ್ದೀರಾ. ಓಕೆ, ಸೊ ಅದು ನಿಮ್ಗೆ ಅಟ್ಲೀಸ್ಟ್ ನಂಬರ್ ಇರಲಿ, ರಿಜಿಸ್ಟ್ರೇಷನ್ ನಂಬರ್ ಏನಾದರೂ ಹಂಗಾದರೆ ಮುಂದೆ ಯು ಕ್ಯಾನ್ ಚೆಕ್ ಇಟ್ ಔಟ್. ಓಕೆ, ಆ ಒಂದು ರಿಜಿಸ್ಟ್ರೇಷನ್ ನಂಬರ್ ಇರುತ್ತೆ, ಅದನ್ನು ನೀವು ಇಟ್ಕೊಳ್ಳಿ. 24,000ಕ್ಕೆ BSc ಕೋರ್ಸ್ ಸಿಗ್ಬೋದಾ. BSc ಅಂದರೆ ಯಾವುದು, ಅಗ್ರಿಕಲ್ಚರಾ. ಟ್ರೈ ಮಾಡಿ, ಚಾನ್ಸಸ್ ಇದೆ ಅಂತ ಅನಿಸುತ್ತೆ, ಟ್ರೈ ಮಾಡಿ. ಓಕೆ, ಕಾಮೆಂಟ್ ಕೆ ಕೌನ್ಸಿಲಿಂಗ್ ಬಗ್ಗೆ ನಾನು ಸಪ್ರೇಟಾಗಿ ಮಾಡ್ತೀನಿ. ಓಕೆ, ನೆಕ್ಸ್ಟು ಸಾಕಷ್ಟು ವಿಧಾನ ಡೌಟ್ ಕೇಳಿದ್ದಾರೆ. ಇದೇ ನಿಮ್ಮದು KR ನಂಬರ್. ಓಕೆ, ಇದು ಸ್ಕ್ರೀನ್ಶಾಟ್ ಹೊಡ್ಕೊಂಡು ಇಟ್ಕೊಳ್ಳಿ. ಮುಂದೆ ಇದು ಸುಮ್ಮನೆ ಫೋನ್ ಹಚ್ಚಲಿಕ್ಕೆ ಹೋಗ್ಬಿಡೋರಿಗೆ ಏನಾದರೂ ನಿಮಗೆ ಸೀಕ್ರೆಟಾಗಿ ಇಶ್ಯೂ ಆಗಿತ್ತಪ್ಪ ಅಂತಂದರೆ ಯು ಕ್ಯಾನ್ ಅಡ್ಮಿಷನ್ ಅಥವಾ ಏನಾದರೂ ನಿಮಗೆ ಪ್ರಾಬ್ಲಮ್ ಆಗಿದ್ದರೆ ಯು ಕ್ಯಾನ್ ಕಾಂಟ್ಯಾಕ್ಟ್. ಓಕೆ, ಅಥವಾ ಇಮೇಲ್ ಮಾಡಿದ್ರೆ ಉತ್ತಮ. ಸೊ ಇದು ನಮ್ಮ ಚಾನಲ್, ವಾಟ್ಸಪ್ ಚಾನಲು. ಸೊ ಎಲ್ಲ ಭಾಳ ಜನ 300ಕ್ಕಿಂತ ಜಾಸ್ತಿ ವಿದ್ಯಾರ್ಥಿಗಳು ಜಾಯ್ನ್ ಆಗಿದ್ದಾರೆ, 341 ಕರೆಂಟ್ಲಿ. ನೀವು ಕೂಡ ಜಾಯ್ನ್ ಆಗಿ. ಮತ್ತು ಟೆಲಿಗ್ರಾಮ್ದಲ್ಲಿ ನಿಯರ್ಲಿ 4,000 ಜನ ಮೀಟ್ ಆಗ್ತಾ ಇದ್ದಾರೆ. ಯು ಕ್ಯಾನ್ ಆಲ್ಸೋ ಜಾಯ್ನ್ ಇಟ್. ಓಕೆ, ಕಟ್ ಆಫ್ ಲಿಸ್ಟ್ ನಿಮಗೆ ಸೆಂಡ್ ಮಾಡ್ತೀನಿ, ಸೆಕೆಂಡ್ ಮತ್ತು ಥರ್ಡ್ ರೌಂಡ್ದು. ಓಕೆ, UGNETದೇನೋ ಎಕ್ಸಾಮ್ ಮಾಡ್ಬೇಕಂತ ಅನ್ಕೊತಾ ಏನೋ ಡಿಮಾಂಡ್ ಮಾಡ್ತಾ ಇದ್ದಾರೆ ವಿದ್ಯಾರ್ಥಿಗಳು. ಅದ್ರ ಬಗ್ಗೆ ಆಫಿಷಿಯಲ್ ಕನ್ಫರ್ಮೇಷನ್ ಬರುತ್ತೆ. ಸೊ ಇವಾಗ ಸೀಕ್ರೆಟ್ ಕೀ ವೆರಿಫಿಕೇಷನ್ ಸ್ಲಿಪ್ ಯಾವಾಗ ಬರುತ್ತಪ್ಪ ಅಂತಂದರೆ, ಸೊ ನಿಮಗೆ ನಾನು ಹೇಳಿದ್ನಲ್ಲ, ಸೊ ಅದು ಸ್ವಲ್ಪ ಮುಂದಿನ ವಾರ ಒಳಗೆ ನಿಮಗೆ ಸೀಕ್ರೆಟ್ ಕೀ ಅಥವಾ ವೆರಿಫಿಕೇಷನ್ ಸ್ಲಿಪ್ ಬರ್ಬೋದು. ಬಟ್ ಈ ವಾರದೊಳಗೆ ಸೀಟ್ ಮಾಡಿಸ್ಬೋ ಚಾನ್ಸ್ ಇದೆ. ಬಟ್ ಸ್ಟಿಲ್ ದೆನ್ ಇನ್ ಕೇಸ್ ಬಂದಿಲ್ಲಪ್ಪ ಅಂದರೆ ಮುಂದಿನ ವಾರ ಅಥವಾ ಆಚೆ ವಾರ ಬಟ್ ಇನ್ನೊಂದು 2 ವಾರ ಒಳಗಡೆ ಎಲ್ಲ ಕೂಡ ಬರುತ್ತೆ. ಓಕೆ, ಸೊ ನಮಗೆ ಇನ್ನೊಂದು 2 ವಾರ ಒಳಗೇ ನಿಮಗೆ ಆಲ್ಮೋಸ್ಟ್ ಆಲ್ ಕೌನ್ಸಿಲಿಂಗ್ ಒಂದು ವೆರಿಫಿಕೇಷನ್ ಸ್ಲಿಪ್ಪು ಆಗಿರ್ಬೋದು. ಓಕೆ, ಸೊ ಎಲ್ಲ ಕೂಡ ಸ್ಟಾರ್ಟಪ್ ಆಗುತ್ತೆ, ಎಲ್ಲ ಕೂಡ ರೆಡಿಯಾಗಿರಿ. ಸೊ ಇವಾಗ ಏನು ಫ್ರೀ ಇದ್ದಾಗ ಏನು ಮಾಡಿ ಅಂದರೆ, ಕಾಲೇಜ್ ಲಿಸ್ಟನ್ನು ಕಟ್ ಆಫ್ ಅನ್ನು ಅನಲೈಸ್ ಮಾಡ್ಕೊಂಡು,
ಸೊ ಇವಾಗ ಫ್ರೀ ಇರ್ತೀರಲ್ವಾ, ಸೊ ನೀವೇನು ಮಾಡಿ, ಸೊ ಎಲ್ಲ ಕಾಲೇಜ್ ಲಿಸ್ಟನ್ನು ನಾವು ನೋಡ್ಕೊಳ್ಳಿ. ಫಸ್ಟ್ ಯಾವ್ದು ಇಡ್ತೀರಾ, ಸೆಕೆಂಡ್ ಇಡ್ತೀರಾ. ಮಿನಿಮಮ್ ನಾನು ನಿಮಗೆ 200 ಕಾಲೇಜ್ ಹೇಳಿದ್ದೇನೆ, ಬಟ್ ನೀವು ಜಾಸ್ತಿ ಹಾಕಿ. ಓಕೆ, ಬರೀ 200 ಕಡೆ ಎಷ್ಟು ಹಾಲಿಕ್ಕೆ ಹೋಗಬೇಡಿ. 1000 2000 ಸರ್. 1000 ಅಂದರೆ ಇಂಜಿನಿಯರಿಂಗ್ ಕಾಲೇಜಸ್ 1000 ಇಲ್ಲ ಹೆಂಗೆ ಅಂತೀರಾ ಅಂತ ಕೇಳ್ತಾ ಇದ್ದೀರಾ. ಹಾಗಲ್ಲ. ಸೊ ಓವರಾಲ್ ಇವಾಗ ಎಕ್ಸಾಂಪಲ್ ಫಸ್ಟ್ ಇಂಜಿನಿಯರಿಂಗ್ ಇಟ್ಟರೆ, ಆಮೇಲೆ ಅಗ್ರಿಕಲ್ಚರ್, ಆಮೇಲೆ ನಿಮ್ಗೆ ವೆಟರ್ನರಿ, ನಿಮ್ಗೆ ಹೆಂಗೆ ಬೇಕಾದಂಗೆ BSc ನರ್ಸಿಂಗ್, BP2 ಎಲ್ಲ ಕೂಡ ಆ್ಯಡ್ ಮಾಡ್ಕೊಳ್ಳಿ. ನಿಮ್ಗೆ ಯಾವ ರ್ಯಾಂಕಿಂಗ್ ಸಿಕ್ಕಿದೆ ಎಲ್ಲ ಕಾಲೇಜ್ ಹಿಂದಕ್ಕೆ ಹಾಕಿ. ಯಾವ ಬೇಡದೇ ಇರುವಂಥ ಕಾಲೇಜು ನಿಮ್ಗೆ ಯಾವ ಬೇಕು ಅದನ್ನು ಮುಂಚಿತವಾಗಿ ಇಟ್ಕೊಳ್ಳಿ. ಸೊ ದ್ಯಾಟ್ ನಿಮಗೆ ಹೆಲ್ಪ್ ಆಗುತ್ತೆ. ಓಕೆ, ಸೊ ಆಲ್ ದ ವೆರಿ ಬೆಸ್ಟ್ ವಿದ್ಯಾರ್ಥಿಗಳು. ಇನ್ನೊಂದು ಬರುವಂಥ ದಿನಗಳಲ್ಲಿ ಇವಾಗೇನು ಫಿಸಿಕಲಿ ಹ್ಯಾಂಡಿಕ್ಯಾಪ್ಟ್ ಇದ್ದಾರಲ್ವ, ಸೊ ಅವ್ರದ್ದೇನು ವೆರಿಫಿಕೇಷನ್ ಆದ ನಂತರ, ಮೆಡಿಕಲ್ ಟೆಸ್ಟ್ ಆದ ನಂತರ ನಿಮಗೆ ಎಲ್ಲ ಕೂಡ ಕೌನ್ಸಿಲಿಂಗ್ ಪ್ರಕ್ರಿಯೆ ಬಿಗಿನ್ ಆಗುತ್ತೆ. ಸೊ ಅಲ್ಲಿವರೆಗೂ ಟೈಮ್ ಇದೆ. ಸೊ ಅದನ್ನೆಲ್ಲ ಕೂಡ ರೆಡಿ ಮಾಡ್ಕೊಳ್ಳಿ. ಓಕೆ, ಆಲ್ ದಿ ವೆರಿ ಬೆಸ್ಟ್. ಸೊ ನಿಮಗೇನೇ ಸಂದೇಹಗಳಿದ್ದರೆ ಕಮೆಂಟ್ ತಿಳಿಸಿ. ನಮ್ಮ ವಾಟ್ಸಪ್ಪು ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗಿ ಕಮೆಂಟಲ್ಲಿ ಮೆನ್ಷನ್ ಮಾಡುತ್ತೇನೆ. ಮತ್ತು ನೀವು ನಮ್ಮ ಇನ್ಸ್ಟಾಗ್ರಾಮು, ಓಕೆ, ಫೇಸ್ಬುಕ್ಕಲ್ಲಿ ಕೂಡ ನಮ್ಮನ್ನು ನೀವು ಕನೆಕ್ಟ್ ಮಾಡ್ಬೋದು. ಅದನ್ನು ಕೂಡ ನಾನು ಕಮೆಂಟಲ್ಲಿ ಕೊಟ್ಟಿರ್ತೇನೆ. ಓಕೆ, ಸೊ ಆಲ್ ದ ವೆರಿ ಬೆಸ್ಟ್. ಸೊ ನನಗೆ ಪರ್ಸನಲ್ ಕೂಡ ಕಾನೆಕ್ಟ್ ಮಾಡ್ಕೋಬೋದು ಇನ್ಸ್ಟಾಗ್ರಾಮ್ದಲ್ಲಿ. ಯು ಕ್ಯಾನ್ DM ಮಿ. ವಿಡಿಯೋಗೆ ಲೈಕ್ ಮಾಡಿ, ಬೆಸ್ಟ್ ಫ್ರೆಂಡ್ಸಿಗೆ, ನಿಮ್ಮ ಕಾಲೇಜ್ ಗ್ರೂಪ್ಸಿಗೆ, ಓಕೆ, ಯಾರು KCET ನೀಟ್ ಕೌನ್ಸಿಲಿಂಗಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ ಅವರಿಗೆ ಶೇರ್ ಮಾಡಿ. ಥ್ಯಾಂಕ್ ಯು.